ಮಣಿಕಂಠ, ಯಾಕಿಷ್ಟು ಆತುರದಲ್ಲಿ ಓಡ್ ಬರ್ತಾ ಇದೆಯಾ? ಆ ಸುದ್ದಿ ತಿಳಿದ ಮೇಲೆ ನಂಗೆ ಅಲ್ಲಿ ಇರೋಕ್ಕಾಗಲಿಲ್ಲ, ಅದಕ್ಕೆ ಓಡ್ ಬಂದೆ. ಆ ಸುದ್ದಿ ನೀವೇನಾದ್ರು ಕೇಳಿದ್ರೆ ನೀವು ನನಗೆ ಗಾಬರಿ ಆಗ್ಬಿಡ್ತೀರಾ ಅಷ್ಟೇ. ಅಂದ್ರೆ ಅದೇನು ಹೇಳಬೇಕು ಅಂತ ಇದೆಯೋ ನೇರವಾಗಿ ಹೇಳು. ಊರೆಲ್ಲ ಸುತ್ತಾಡಿ ಒಂದು ಹೊಸ ಸಮಾಚಾರನ ಸಂಗ್ರಹಿಸಿ ತಂದಿದ್ದೀನಿ. ಚಕ್ರಾಪುರಿಗೂ ಅರಿಹಂತಪುರಕ್ಕೂ ಬೀಗರ ಸಂಬಂಧ ಶುರು ಆಗ್ಬಿಟ್ಟಿದೆ. ನೆಂಟಸ್ತನ ಬೆಳೀತಾ ಇದೆ. ಏನ್ ಹೇಳ್ತಿದ್ಯಾ ಮಣಿಕಂಠ? ಹೋಗ್ ಟೊಕ್ಟಾಗ್ ಮಾತಾಡೋದು ನಿಲ್ಸಿ, ಅದೇನು ಅಂತ ನೇರವಾಗಿ ಹೇಳು. ಬಂಗಾರಿಗೂ ದೇವಿಕಾಗೂ ಮದುವೆ ಅಂತೆ. ಯಾವ ಬಂಗಾರಿ, ಯಾವ ದೇವಿಕಾ, ಯಾರ್ಗ್ ಮದುವೆ? ಚಕ್ರಾಪುರಿ ಅಮ್ಮನವ್ರ ದೇವಸ್ಥಾನ ಬಾಗಿಲಲ್ಲಿ ಚಪ್ಪಲಿ ಕಾಯ್ತಾನಲ್ಲ ಬಂಗಾರಿ, ಅವನಿಗೂ ಈ ಊರಿನ ಪ್ರಧಾನ ಅರ್ಚಕರ ವರ್ಗದವ್ರ ಮಗಳು ದೇವಿಕಾಗೂ ಮದುವೆ ಅಂತೆ. ಅದೇನೋ ಹುಡುಗಿ ಇವನನ್ನು ಕಂಡ್ರೆ ಬಹಳ ಇಷ್ಟಪಡ್ತಿದ್ದಾಳಂತೆ. ಇವನು ಒಪ್ಕೊಂಡಿದ್ದಾನಂತೆ. ಹಾಗಾಗಿ ಎಲ್ಲರೂ ಸೇರಿ ಇಬ್ರಿಗೂ ಮದುವೆ ಮಾಡ್ತಿದ್ದಾರೆ. ಆದ್ರೆ ಅವನು ಜಾಜಿ ಜೊತೆ ಸುತ್ತಾಡ್ತಾ ಇದ್ನಲ್ಲ. ಶ್ರೀಮಂತಿಗೆ ನೋಡಿ ಬಲೆಗೆ ಬಿದ್ದ ಅನ್ಸುತ್ತೆ. ಅದೇನೋ ಸಹಜನೇ. ಹಣ ಕಂಡ್ರೆ ಹೆಣಾನು ಬಾಯ್ ಬಿಡುತ್ತಂತೆ. ಇನ್ನು ಬಂಗಾರಿ ಯಾವ ಲೆಕ್ಕ? ನಾವು ಹುಷಾರಾಗಿರ್ಬೇಕು. ಪೆದ್ದಂತರ ಇರ್ತಾನೆ, ಆದ್ರೂ ಬಹಳ ಅಪಾಯಕಾರಿ. ಅದೇನೋ ನಿಜ, ನೋಡ್ದಷ್ಟು ಸುಲಭ ಅಲ್ಲ. ಈಗ ಬೇರೆ ಶ್ರೀಮಂತರ ಹುಡುಗಿನೇ ಲಪ್ಟಾಯಿಸ್ಬಿಟ್ಟಿದ್ದಾನೆ. ಈ ಹಂತಕ್ಕೆ ಹೇಗೆ ಹೋಗ್ಬಿಟ್ಟ ಅವನು? ಹಿಂದೆ ನನ್ನನ್ನೇ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಈಗಲೂ ನನ್ನ ಮೇಲೆ ಸಿಟ್ಟಿದೆ ಅವನಿಗೆ. ಅವನೇನಾದರೂ ಈ ಊರಿನ ಅಳಿಯ ಆಗ್ಬಿಟ್ರೆ ನಮ್ಮನ್ನಂತೂ ಇಲ್ಲಿರೋದು ಬಿಡಲ್ಲ. ಈ ಊರಲ್ಲಿ ನಾವು ತಲೆ ಎತ್ತದಾಗ ಮಾಡ್ಬಿಡ್ತಾನೆ. ಯಜಮಾನ್ರೆ, ಬೆಳ್ಳಿ ತಟ್ಟಲ್ಲಿ ನಿಮಗೆ ಎಲ್ಲ ಬಡಿಸೋಣವಾಗಿದೆ. ಊಟ ಮಾಡುವಂತರಾಗಬೇಕು. ಯಾಕೆ ಹಿಂಗೆ ಮಾತಾಡ್ತಿದ್ದೀರಾ? ಇಷ್ಟು ದೊಡ್ಡ ಮನೆಯ ರಾಜ್ಕುಮಾರ್ನ ಹಾಗಿದ್ದೀರಿ. ಈ ಬಡಪಾಯಿ ಅಡುಗೆವು ನೀನು ಹೇಗೆ ಮಾತಾಡಬೇಕು? ಬಂಗಾರಿ, ಏನು ಅದೃಷ್ಟ ಮಾಡಿದ್ಯೋ ಕಣೋ. ಲಾಟ್ರಿ ಹೊಡೆದ ಹಾಗೆ ರಾಜ್ಕುಮಾರ್ನ ಹಾಗಾಗೋದಿಯಲ್ಲೋ. ಲಾಟ್ರಿನೂ ಇಲ್ಲ, ಏನೂ ಇಲ್ಲ. ಕಳೆದ ಸಾರ್ತಿ ತಾವು ಅರಿಹಂತಪುರಕ್ಕೆ ಬಂದಾಗ ಆ ದೇವಿಕಾ ರಾಣಿಯವರ ಮೇಲೆ ಮಾಡಿದ ಜಾದು ಅನ್ಸುತ್ತೆ, ಅದರ ಪ್ರತಿಫಲ ಇದು. ಎಂಥ ಅದೃಷ್ಟ ಹೊಡ್ಕೊಂಡು ಬಂದಿದೆ ನೋಡಿ. 25 ವರ್ಷ ಆದ್ಮೇಲೆ ತಮಗೆ ರಾಜಯೋಗ ಅಂತ ತಮ್ಮ ಜಾತಕದಲ್ಲಿ ಬರ್ದಿತ್ತೋ ಏನೋ. ನನಗೆ ಯಾವ ಜಾತಕ? ಚಪ್ಲಿ ಕಾಯೋ ಬಂಗಾರಿ ಈಗ ರಾಜ್ಕುಮಾರನ ಹಾಗೆ ನನ್ನ ಕೈಲಿ ಸೇವೆ ಮಾಡಿಸ್ಕೊಳ್ಳೋ ಹಾಗಾಗಿದೆ. ಅಮ್ಮನವ್ರಿಗೆ ಪ್ರಸಾದ ಮಾಡ್ತಿದ್ದ ಕೈಲಿ ತಮಗಿಷ್ಟ ಆಗೋ ವ್ಯಂಜನನ ಬಡಿಸೋ ಹಾಗಾಗಿದೆ. ಮಾಡಪ್ಪ ಮಾಡು, ದರ್ಬಾರ್ ಮಾಡು, ರಾಜ್ಕುಮಾರ್ನ ಹಾಗಿರು. ಆದರೆ ನಾನು ಒಂದೇ ಒಂದು ಕೇಳ್ಕೊತೀನೋ, ಬೇಕಾದ್ರೆ ನಿನ್ನ ಕಾಲಕ್ಕೆ ಬೀಳ್ತೀನಿ. ಜಾಜಿ ನಿನ್ನ ತುಂಬ ಹಚ್ಕೊಂಡಿದ್ದಾಳೆ, ಅವಳನ್ನು ಮರಿಬೇಡವೋ. ಅವಳು ನೊಂದ್ಕೊಂಡ್ರೆ ಸಂತೈಸೋ ಶಕ್ತಿನೂ ನನಗಿಲ್ಲ. ಈಗಾಗಲೇ ತುಂಬ ಕಷ್ಟ ಅನುಭವಿಸಿದಾಳೆ, ನೋವು ಉಂಡಿದ್ದಾಳೆ. ನೀನು ಅವಳಿಗೆ ನೋವು ಕೊಡಬೇಡವೋ. ನಂಗೆ ಗೊತ್ತಿತ್ತು ಬಂಗಾರಿ, ಅಪ್ಪ ನನಗೆ ನಿರಾಶೆ ಮಾಡಲ್ಲ ಅಂತ. ಇವತ್ತು ನಮ್ಮ ಮದುವೆ ಒಪ್ಪಂದದ ಮಾತುಕತೆ ನಡೆಸ್ತಿದಾರಂತೆ. ಹುಟ್ದಾಗ್ಲಿಂದ ನಾನು ಕೇಳಿದ ಯಾವುದಕ್ಕೂ ಅಪ್ಪ ಬೇಡ ಅಂದಿಲ್ಲ. ನಾನು ಅಷ್ಟೇ, ಎಷ್ಟೇ ಕಷ್ಟ ಆದರೂ ಇಷ್ಟಪಟ್ಟಿದ್ನ ದಕ್ಕಿಸ್ಕೊಂಡೇ ದಕ್ಕಿಸ್ಕೋತೀನಿ. ಅದಕ್ಕೆ ನೀನು ನನ್ನವನಾಗಿರೋದು. ನೋಡು ಬಂಗಾರಿ, ನೀನು ಇನ್ಮೇಲೆ ಈ ಥರ ಹಳೆ ಬಟ್ಟೆ ಎಲ್ಲ ಹಾಕೋಬಾರ್ದು. ನೀನು ಈ ಮನೆ ಯಜಮಾನ ಆಗೋನು, ಈ ಥರ ಹೊಸ ಬಟ್ಟೆನೇ ಹಾಕೋಬೇಕು.
ಚೆನ್ನಾಗಿದೆ. ನಮ್ಮ ಮದುವೆ ಆದ್ಮೇಲೆ ಇಂಥದ್ 100 ಬಟ್ಟೆ ಕೊಡಿಸ್ತೀನಿ ನಿನ್ಗೆ. ರಾಜನ್ ಹಂಗಿರ್ಬೋದು. ನಮ್ಮ ಮಹಲಿಗೆ ನೀನೇ ರಾಜ, ನಾನೇ ರಾಣಿ. ಚೆನ್ನಾಗಿ ನೋಡು, ನೀನ್ ಯಾವತ್ತಾದ್ರೂ ಈ ತರ ಬಟ್ಟೆ ಹಾಕೊಂಡಿದ್ಯಾ? ಈ ದೇವಿಕಾ ನಿನ್ ಬದುಕಿಗೆ ಬಂದ್ಲು ಅಂದ್ರೆ ಅದೃಷ್ಟ ದೇವತೆನೇ ನಿನ್ ಹತ್ರ ಬಂದಂಗೆ. ನಮ್ ಮದ್ವೆ ಆದ್ಮೇಲೆ ನಾನು ನಿನ್ನ ಚಿನ್ನ, ಮುತ್ತು, ರತ್ನ, ಹವಳಗಳಿಂದನೇ ಅಲಂಕರಿಸ್ತೀನಿ, ನೋಡ್ತಾ ಇರು. ಜಾಜಿ ಅಕ್ಕ ಹೇಳಿರೋದು ನಂಗೆ ಯಾಕೋ ಸರಿ ಅಂತಾನೆ ಅನಿಸ್ತಾ ಇದೆ ಅಪ್ಪ. ಹಾಗೆ ಮಾಡೋಣ, ಆ ದೇವಿಕನ್ನ ಯಾರಿಗೂ ಗೊತ್ತಾಗ್ದಾಗೆ ದೂರ ಕರ್ಕೊಂಡೋಗಿ ವಿಗ್ರಹದ ಬಗ್ಗೆ ವಿಚಾರಿಸೋಣ. ಯೋಚನೆ ಏನೋ ಚೆನ್ನಾಗಿದೆ, ಆದರೆ ದೇವಿಕನ್ ಕರ್ಕೊಂಡು ಹೋಗೋದು ಹೇಗೋ? ಕರ್ಕೊಂಡು ಹೋಗೋದಲ್ಲ ಅಪ್ಪ, ಎಳ್ಕೊಂಡು ಹೋಗೋದು. ಅದನ್ನೇ ಯೋಚನೆ ಮಾಡಬೇಕಾಗಿರೋದು, ಎಲ್ಲಿ, ಹೇಗೆ, ಎತ್ತ ಅಂತ. ರುದ್ರಪ್ಪ ಏನು ಸಾಮಾನ್ಯದೋನು ಅನ್ಕೊಂಡಿದ್ಯೇನೋ? ಅವನ ಕಣ್ ತಪ್ಪಿಸಿ, ಆಳು ಕಾಳು ಕಣ್ ತಪ್ಪಿಸಿ, ಕಾವಲುಗಾರ ಕಣ್ ತಪ್ಪಿಸಿ ದೇವಿಕನ್ ಕಳ್ಕೊಂಡು ಹೋಗ್ಬೋದಾ? ಆ ಬೆಕ್ಕಿನ ಕುತ್ತಿಗೆ ಗಂಟೆ ಕಟ್ಟೋರು ಯಾರು? ಮತ್ತಿನ್ಯಾರಪ್ಪ? ನಾವೇ. ಹೇಗಿದ್ರು ಅಡುಗೆ ಮಾಡೋದು ನಾವೇ. ಕುಡಿಯೋದ್ರಲ್ಲಿ, ತಿನ್ನೋದ್ರಲ್ಲಿ ಮದ್ದು ಹಾಕೋಣ, ಎಲ್ರನ್ನೂ ಪ್ರಜ್ಞೆ ತಪ್ಪಿಸೋಣ. ಆಮೇಲೆ ನಾನು ನೀನು ಬಂಗಾರಿ ಸೇರಿ ಆ ದೇವಿಕನ ಎಳ್ಕೊಂಡೋಗಿ ವಿಗ್ರಹದ ಬಗ್ಗೆ ವಿಚಾರಿಸೋಣ. ನೋಡಿ ಕನಕಾಂಬರಿ ಅವರೇ, ನಿಮಗೆ ವಿಗ್ರಹ ಮಾತ್ರ ಮುಖ್ಯ ಆಗಿರ್ಬೋದು, ಆದರೆ ನನಗೆ ನನ್ನ ಮಗಳು ಭವಿಷ್ಯನೂ ಮುಖ್ಯ. ನನಗೆ ಆ ವಿಗ್ರಹ ಮುಖ್ಯ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಏಸು ಅಂತವಳಲ್ಲ ಅಷ್ಟೇ. ಅದು ನಂಗೆ ಯಾವಾಗಲೂ ಗೊತ್ತಾಗಿದೆ. ನೀವು ಯಾವಾಗ ನನ್ನ ಮಗಳು ಭವಿಷ್ಯನೇ ಪಣಕ್ಕಿಟ್ರೋ ಅದಾಗಲೇ ರುಜುವಾತಾಗೋಯ್ತು. ಬಾಯಿಗೆ ಬಂದಂಗೆ ಮಾತಾಡಬೇಡಿ ಶಿವರುದ್ರ ಅವರೇ. ನಿಮ್ಮ ಮಗಳು ಮದುವೆ ವಯಸ್ಸಿಗೆ ಬಂದವಳೆ, ಬಂಗಾರಿನೂ ಮದುವೆ ವಯಸ್ಸಿಗೆ ಬಂದವನೇ. ಮೇಲಾಗಿ ನಿಮ್ಮ ಮಗಳೇ ಅವನನ್ನು ಇಷ್ಟಪಟ್ಟವಳೆ. ಹಿಂಗಿರೋವಾಗ ನನ್ನ ತಲೆ ಮೇಲೆ ಗೂಬೆ ಕೂರ್ಸೋ ನಾಟಕ ಆಡ್ತಾ ಇದ್ದೀರಲ್ಲ. ನಿನ್ನ ಆಸ್ತಿ ಹಣಕ್ಕೆ ಮರುಳಾಗೋ ಇವನಂತ 1000 ಜನ ವಿಶ್ವಾಸದ್ರೋಹಿಗಳಿರ್ಬೋದು, ಆದ್ರೆ ನಾನು ಅವ್ರ ಹಾಗಲ್ಲ. ನನಗೆ ಎದುರು ಬಾಚಿಸ್ತೇನೆ? ನನ್ ಮುಂದೆನೆ ಬಂಗಾರಿಗೆ ವಿಶ್ವಾಸ ದ್ರೋಹಿ ಅಂತೀಯ? ನಿನ್ನ ಬೇಡ ಕಣೆ ಜಾಜಿ, ಬಿಟ್ಬಿಡೆ. ನಿಂತ್ಕೊಳ್ಳೆ ಜಾಜಿ, ಅವ್ರ ಸುದ್ದಿ ಹೋಗ್ಬೇಡ.